ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಉತ್ತಿತ ಪಾದಾಂಗುಷ್ಟಾಸನ. ರೋಪ್ಸ್ ಇಟ್ಕೊಂಡು ವೇರಿಯೇಷನ್ಸ್ ಮಾಡ್ತಾರೆ. ರೈಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ, ಹುಕ್ ಮೇಲೆ ಇಟ್ಕೊಳ್ಳಿ. ಯಾರಿಗೆ ಹುಕ್ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ ಅವರು ಸ್ವಲ್ಪ ಬೇಕಾದ್ರೆ ಕೆಳಗಡೆ ಇಟ್ಕೋಬೋದು. ಮೇಲಿನ ಹಗ್ಗ ಇಟ್ಕೊಳ್ಳಿ. ಈಗ ಹಿಂದೆ ಹಗ್ಗ ಹಿಡ್ಕೊಂಡು ಸೆಂಟ್ರ್ ಹುಕ್ಕಲ್ಲಿದೆಯಲ್ಲ ಅದನ್ನು ಎಡಗೈಯಿಂದ ಹಿಡ್ಕೊಳ್ಳಿ. ಎಡಗೈಯಿಂದ ಹಿಡ್ಕೊಂಡು ನಿಧಾನ ಮೇಲಿನ ಕೈನ ಇನ್ನೂ ಸ್ಟ್ರೆಚ್ ಮಾಡ್ಕೊಳ್ಳಿ. ಕಾಲು ಸ್ಟ್ರೆಚ್ ಮಾಡ್ಕೊಳ್ಳಿ. ಎರಡೂ ಕಾಲುಗಳು ಸ್ಟ್ರೆಚ್ ಆಗ್ತಾ ಇರಲಿ. ಈ ಥರ ಹಿಂದೆಯಿಂದ ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಎರಡೂ ಶೋಲ್ಡ್ರು ಒಂದೇ ಲೈನಿಗೆ ಬರುತ್ತೆ. ಹಗ್ಗ ಆದಷ್ಟು ಮೇಲಕ್ಕೆ ಹಿಡ್ಕೊಳ್ಳಿ. ಫುಲ್ ಮೇಲಕ್ಕೆ ಹಿಡ್ಕೊಂಡ್ರೆ ನಿಮ್ಮ ಬೆನ್ನಿನ ಭಾಗ ನೇರ ಇರುತ್ತೆ. ಎರಡೂ ಕಾಲು ಸ್ಟ್ರೆಚ್ ಆಗೋದ್ರಿಂದ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ಮತ್ತು ರಿಬ್ಸ್ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ಬ್ರೀದಿಂಗ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಎರಡೂ ಶೋಲ್ಡ್ರು ಒಂದೇ ಲೈನಲ್ಲಿ ಇರುತ್ತೆ. ಈ ಥರ ಹಿಂದಿಂದ ಹಗ್ಗ ಎಡಗೈಯಿಂದ ಹಿಡ್ಕೊಂಡು ಮಾಡ್ತಾ ಇರೋದು. ನಿಧಾನ ಕಾಲು ಕೆಳಗಿಳಿಸಿ, ಕೈ ಬಿಡಿ, ಹಗ್ಗ ಬಿಡಿ. ಈಗ ಚೇಂಜ್ ಮಾಡ್ಕೊಳ್ಳಿ. ಈಗ ಬಲಗೈಯಿಂದ ಸುತ್ತಿಸ್ಬಿಟ್ಟು ಹಿಂದೆ ಹಗ್ಗ ಹಿಡ್ಕೋಬೇಕು. ಬೆನ್ನಿನ ಹಿಂಭಾಗದಿಂದ ತೊಗೋಬೇಕು ಸೆಂಟ್ರಕ್ಕಲ್ಲಿರೋ ಹಗ್ಗ. ಈಗ ಬಲಭುಜ ಎಡಭುಜ ಎರಡೂ ಒಂದೇ ಲೈನಲ್ಲಿ ಇರುತ್ತೆ. ಇಲ್ಲಾಂದರೆ ಹಾಗೆ ಮಾಡಿದಾಗ, ಹಗ್ಗ ಇಲ್ದಲೇ ಮಾಡಿದಾಗ ಏನಾಗುತ್ತೆ, ರೈಟ್ ಶೋಲ್ಡ್ರು ಮುಂದಕ್ಕೆ ಹೋಗುತ್ತೆ, ಲೆಫ್ಟ್ ಶೋಲ್ಡ್ರು ಹಿಂದಕ್ಕಿರುತ್ತೆ. ಎರಡೂ ಶೋಲ್ಡ್ರು ಒಂದೇ ಲೈನಿಗೆ ಬರುತ್ತೆ. ಶೋಲ್ಡ್ರು ಸಮಸ್ಯೆ ಇರೋರು ಇದನ್ನು ಈ ಥರ ಮಾಡಿದಾಗ ಕಡಿಮೆ ಆಗುತ್ತೆ. ಗೂನ್ ಬೆನ್ನಿದ್ರೂ ಕಡಿಮೆ ಆಗುತ್ತೆ. ಮಂಡಿ ನೋವಿದ್ರೂ ಕಡಿಮೆ ಆಗುತ್ತೆ. ಕಾಲು ಚೆನ್ನಾಗಿ ಸ್ಟ್ರೆಚ್ ಆಗುತ್ತಲ್ಲ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ವೆರಿಕೋಸ್ ವೇನ್ಸ್ ಇದ್ರೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಮಂಡಿ ಹಿಂಭಾಗ, ತೈಸಲ್ಲಿ, ಅದೆಲ್ಲ ಕರಗುತ್ತೆ. ನಿಧಾನ ಕೈ ಕೆಳಗೆ ಬಿಡಿ, ಕಾಲು ಕೆಳಗೆ. ಈ ಕಡೆ ಟರ್ನ್ ಮಾಡಿ ನಿಂತ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಬೇರೆಯವ್ರಿಗೂ ಶೇರ್ ಮಾಡಿದ್ದು ನಿಮ್ಗೇನು ಅನಿಸುತ್ತೆ ವಿಡಿಯೋ ನೋಡಿದವರು ಕಮೆಂಟ್ಸ್ ಹಾಕಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಬೇರೆಯವ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಕಾಲು ಜಾಸ್ತಿ ಮೇಲಕ್ಕೆ ಇಟ್ಕೋಬೇಕು ಅಂತಿಲ್ಲ. ನಿಮಗೆ ಎಷ್ಟು ಮೇಲಕ್ಕೆ ಇಟ್ಕೊಳಕ್ಕಾಗುತ್ತೋ ಅಷ್ಟು ಮೇಲಕ್ಕೆ ಇಟ್ಕೊಂಡು ಕಟ್ಟೆ ಮೇಲೆ ಬೇಕಾದರೂ ಕಾಲು ಇಟ್ಕೊಂಡು ಮಾಡಿ ಉತ್ತಿತ ಪಾದಾಂಗುಷ್ಟಾಸನ.